ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೀತಾರಾಮ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸೀತಾರಾಮ ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಸೀತಾ ಮನೆಯಲ್ಲಿ ಸೀತಾಗೆ ಶಾಸ್ತ್ರನ ಮಾಡ್ತಾ ಇರ್ತಾರೆ. ಆಗ ಅಂಜಲಿ ಅವರು ಅದಕ್ಕೆ ಶಾಸ್ತ್ರ ಎಲ್ಲ ಮುಗೀತಲ್ವಾ, ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ. ಆಗ ಪ್ರಿಯಮ್ಮ ಅವರು ಹೌದಾ ಅಂಜು, ನಾನು ಕೂಡ ಬರ್ತೀನಿ ಅಂತ ಹೇಳಿದ್ರೆ ಸರಿ ಆಯಿತು, ಇಬ್ರು ಹೋಗ್ಬಿಟ್ಟು ಬನ್ನಿ ಅಂತ ಪ್ರಿಯಾ ಅವರು ಹೇಳ್ತಾರೆ. ಜೊತೆಗೆ ಅಲ್ಲಿ ಹೆಂಗಸರು ಕೂಡ ನಾವು ಬರ್ತೀವಿ ಅಂತ ಹೇಳ್ತಾರೆ. ಆಗ ಸಿಹಿ ಅಂಜಲಿನೇ ನೋಡ್ತಾ ಇರ್ತಾರೆ. ನಾನು ಹೋಗ್ತಾ ಇರೋದು ರಾಮನ್ನ ಮೀಟ್ ಮಾಡೋಕ್ಕೆ ಅಂತ, ಇವರೆಲ್ಲರೂ ಬರ್ತೀನಿ ಅಂತ ಹೇಳ್ತಿದ್ದಾರಲ್ಲ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಆರ್ಪಿ, ಏನಪ್ಪ ಇವಳು ಇಷ್ಟೊತ್ತಾದರೂ ಬರಲೇ ಇಲ್ಲ, ನನಗೇನಾದರೂ ಕೈ ಕೊಟ್ಬಿಟ್ಲಾ? ಇಲ್ಲ ಇಲ್ಲ, ಅವಳು ಖಂಡಿತ ಬರಲೇಬೇಕು, ಬರ್ದೆ ಎಲ್ಲೋಗ್ತಾಳೆ ಹೇಳು? ಒಂದೇ ಕಲ್ಲಲ್ಲಿ ಎರಡಕ್ಕಿ, ಆ ಸೀತಾ ಮತ್ತೆ ಅಂಜಲಿಯೇ. ಅದನ್ನು ನೋಡಿ ನೀನು ನರಳಾಡಬೇಕು ಕಣೋ ಅಂತ ರಾಮ್ಗೆ ಹೇಳ್ತಾ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ರಾಮ್ ಮತ್ತು ಅಶೋಕ್ ಇಬ್ಬರು ಕೂಡ ಆರ್ಪಿ ಹತ್ರ ಬರ್ತಾ ಇರ್ತಾರೆ. ಆಗ ಅಶೋಕ್ ಅವರು, ಎಷ್ಟು ಧೈರ್ಯ ಮಗ, ನಮ್ಮ ತಂಗಿ ಲೈಫ್ ಜೊತೆನೇ ಆಟ ಆಡ್ತಾ ಇದ್ದಾನಲ್ಲ ಅವನು ಅಂತ ಹೇಳ್ತಾರೆ. ಅವನು ದೊಡ್ಡ ಕ್ರಿಮಿನಲ್ ಮಗ, ಅದಕ್ಕೇನೆ ನಮ್ಮ ಮೇಲಿರೋ ದ್ವೇಷಕ್ಕೆ ನಮ್ಮ ತಂಗಿ ಅಂಜು ಮುಗ್ಧತೆನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾನೆ ಅಂತ ಹೇಳ್ತಾರೆ. ಆಗ ಅಶೋಕ್ ಅವರು, ಮಗ ಅವನನ್ನು ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು, ಅವನಿಗೆ ಒಂದು ಸರಿಯಾದ ಪಾಠನ ಕಲಿಸ್ಬೇಕು. ಮತ್ತು ಸೀತಾ ಲೈಫ್ ಜೊತೆ ಆಟ ಆಡಿದಾಗ ನೀನು ಅಷ್ಟು ಹೊಡೆದು ಜೈಲಿಗೆ ಕಳಿಸಿದ್ರು ಕೂಡ ಅವನಿಗೆ ಇನ್ನೂ ಬುದ್ಧಿ ಬಂದಿಲ್ವಲ್ಲ ಅಂತ ಹೇಳ್ತಾರೆ. ಆಗ ರಾಮ್ ಒಂದು ಕಡೆ ಕಾರ್ ನಿಲ್ಲಿಸಿ, ಇಮಿಡಿಯೇಟಾಗಿ ಒಂದು ಆಂಬುಲೆನ್ಸ್ ಬೇಕು, ಎಮರ್ಜೆನ್ಸಿ ಇದೆ, ಕಳಿಸ್ಕೊಡ್ತೀರಾ? ನಾನು ಲೊಕೇಶನ್ನ ಶೇರ್ ಮಾಡ್ತೀನಿ, ಪಂಚಾಂಗಿ ಟೆಂಪಲ್ ರೋಡ್ ಅಂತ ಹೇಳಿ ಆಂಬುಲೆನ್ಸ್ ಅವ್ರಿಗೆ ಫೋನ್ ಮಾಡಿ ಹೇಳ್ತಾರೆ. ಆಂಬುಲೆನ್ಸ್ ಯಾಕೆ ಮಗ ಅಂತ ಕೇಳಿದ್ರೆ ಗೊತ್ತಾಗುತ್ತೆ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಆರ್ಪಿ ಅಂಜಲಿ ಬರ್ತಾರೆ ಅಂತ ಹೇಳ್ಕೊಂಡು ನಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ರಾಮ್ ಮತ್ತೆ ಅಶೋಕ್ ಇಬ್ರು ಕೂಡ ಬಂದು ಆರ್ಪಿ ಹೆಗ್ಲು ಮೇಲೆ ಕೈ ಇಟ್ಕೊಂಡು ನೋಡ್ತಿರ್ತಾರೆ. ಆಗ ಆರ್ಪಿ ರಾಮ್ ಮತ್ತೆ ಅಶೋಕ್ನ ಇಬ್ರನ್ನ ನೋಡಿ ಫುಲ್ ಶಾಕ್ ಆಗ್ತಾರೆ. ಅಲ್ಲ ಕಣೋ, ಅವತ್ತು ಕೊಟ್ಟಿದ್ ವಧೆ ನಿನಗೆ ಇನ್ನೂ ಸಾಕಾಗಿಲ್ವಾ? ಎಷ್ಟು ಜನ ಹುಡುಗಿರ ಜೊತೆ ಇನ್ನೂ ಆಟ ಆಡ್ತೀಯ ನೀನು ಅಂತ ರಾಮ್ ಕೇಳ್ತಾರೆ. ಆಗ ಅಶೋಕ್ ಅವರು, ಅಲ್ಲ ಕಣೋ, ನನ್ನ ತಂಗಿನೇ ಬೇಕಿತ್ತ ನಿನಗೆ ಈ ರೀತಿ ಆಟ ಆಡೋದಕ್ಕೆ ಅಂತ ಹೇಳ್ತಾರೆ. ಆಗ ಆರ್ಪಿ, ಬಿಡ್ರೋ ನನ್ನನ್ನು ಅಂತ ಕೇಳ್ಕೊಳ್ತಾ ಇರ್ತಾರೆ. ಆಗ ರಾಮ್ ಮತ್ತು ಅಶೋಕ್ ಇಬ್ಬರು ಸೇರಿ ಆರ್ಪಿಗೆ ಹಿಗ್ಗಾಮುಗ್ಗ ಹೊಡಿತಾರೆ. ಆರ್ಪಿ ಅವ್ರ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾರೆ. ಆಗ ರಾಮ್ ಪ್ಲ್ಯಾನ್ ಮಾಡಿ ಅಡ್ಡದಾರಿಯಲ್ಲಿ ಹೋಗಿ ಆರ್ಪಿನ ಕಾಲಿಟ್ಟು ಬೀಳಿಸ್ತಾರೆ. ನಂತರ ಆರ್ಪಿಗೆ ಚೆನ್ನಾಗಿ ಹೊಡೆದು ಕೊಳ್ಪಟ್ಟೆ ಹಿಡ್ಕೊಂಡು ನಿಂತಿರ್ತಾರೆ. ಆಗ ಅಶೋಕ್ ಅವರು, ಮಗ ಸಾಕು ಬಿಡೋ, ಸತ್ಕಿತ್ತು ಹೋಗ್ಬಿಟ್ಟನೋ ಅಂತ ಹೇಳ್ತಾರೆ. ಇವನು ದೊಡ್ಡ ಫ್ರಾಡು ಕಣೋ ಮಗ, ಹುಡುಗಿಯರಿಗೆ ಮೋಸ ಮಾಡಿರೋ ವಿಷಯವಾಗಿ ಹಿಂದೆ ಒದೆ ತಿಂದು ಜೈಲಿಗೆ ಹೋಗಿದ್ರು, ಇವನಿಗೆ ಬುದ್ಧಿ ಬಂದಿಲ್ಲ. ಇನ್ನು ಎಷ್ಟು ಜನ ಹುಡುಗಿ ಜೊತೆ ಲೈಫಲ್ಲಿ ಆಟ ಆಡ್ತಾನೆ ಇವನು. ಮುಂದೆ ಯಾವುದೇ ಹುಡುಗಿ ತಂಟೆಗೆ ಹೋಗ್ಬೇಕಾದ್ರೂ ಪ್ರತಿಯೊಂದು ವೇಟ್ ಕೂಡ ನೆನಪಿಗೆ ಬರಬೇಕು ಅಂತ ಹೇಳ್ತಾ ಇರ್ತಾರೆ. ಆಗ ಆರ್ಪಿ ಅಶೋಕ್ ಮತ್ತು ರಾಮ್ನ ನೋಡಿ ನಗ್ತಾ ಇರ್ತಾರೆ. ಆಗ ಅಶೋಕ್ ಅವರು, ಹೇ ಯಾಕೋ ನಗ್ತಾ ಇದೆಯಾ ನೀನು ಅಂತ ಕೇಳ್ತಾರೆ. ಆಗ ಆರ್ಪಿ, ನೀವು ನನಗೆ ಹೊಡೆದು ನೋವು ಮಾಡಿರ್ಬೋದು, ಗಾಯ ಮಾಡಿರ್ಬೋದು, ಆದರೆ ನಾನು ನಿಮ್ಮ ತಂಗಿಗೆ ಮಾಡಿದ್ದೀನಲ್ಲ ಗಾಯ, ಅದನ್ನು ಯಾವುದೇ ಕಾರಣಕ್ಕೂ ವಾಸಿ ಮಾಡೋದಕ್ಕೆ ಆಗೋದಿಲ್ಲ, ಅದನ್ನು ನೀವು ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಅಶೋಕಂಗೆ ತುಂಬಾ ಕೋಪ ಬರುತ್ತೆ. ಆರ್ಪಿಗೆ ಸರಿಯಾಗಿ ಹೊಡಿತಾರೆ. ಅಲ್ಲ ಕಣೋ, ಅವಳು ತುಂಬಾ ಮುಗ್ದೆ, ನಿನ್ನನ್ನು ನಂಬಿ ಮೋಸವಾಗಿದ್ದಾಳೆ, ನೀನೊಬ್ಬ ಮೋಸ್ಕಾರ ನಯವಂಚಕ ಅಂತ ಗೊತ್ತಾದರೆ ತುಂಬಾ ನೊಂದ್ಕೊತಾಳೆ ಅವಳು ಅಂತ ಹೇಳ್ತಾರೆ. ಆಗ ರಾಮು, ನಿನ್ನನ್ನು ನೋಡ್ತಾ ಇದ್ರೆ ಇವಾಗ್ಲೇ ಊತಾಕ್ಬೇಕು ಅಂತ ಕೋಪ ಬರ್ತಾ ಇದೆ ಅಂತ ಹೊಡಿತಾರೆ. ನೀನು ಮಾಡಿರೋ ಈ ತಪ್ಪನ್ನು ನೀನೇ ಸರಿ ಮಾಡಬೇಕು, ತಗೊಳ್ಳೋ ಫೋನು, ನನ್ನ ತಂಗಿಗೆ ಮೆಸೇಜ್ ಮಾಡು, ನಾನೊಬ್ಬ ಫ್ರಾಡು, ನಾನೊಬ್ಬ ಮೋಸ್ಕಾರ ಅಂತ ನೀನೇ ಹೇಳು ಅಂತ ಹೇಳ್ತಾರೆ. ಆಗ ಅಶೋಕ್ ಅವರು, ಏನೋ ನೋಡ್ತಿದ್ಯಾ ನೀನು, ನೀನೇ ಮೆಸೇಜ್ ಮಾಡಿ ಹೇಳು, ನಿನ್ನ ಬಗ್ಗೆ ನೀನೇ ಸತ್ಯನ ಹೇಳ್ಕೊ ಅಂತ ಹೇಳ್ತಾರೆ. ಆಗ ರಾಮ್ ಅವರು, ನೀನು ಇವಾಗ ಮೆಸೇಜ್ ಮಾಡ್ತೀಯೋ ಇಲ್ವೋ, ಅಶೋಕ ತಗೊಳ್ಳೋ ಫೋನ್ನ ತಗೊಂಡು ನೀನೇ ಮೆಸೇಜ್ ಮಾಡೋದಕ್ಕೆ ಫೋನ್ನ ಓಪನ್ ಮಾಡು ಅಂತ ಹೇಳ್ತಾರೆ. ಆಗ ಅಶೋಕ್ ಅವರು ಆರ್ಪಿ ಕೈಯಿಂದ ಲಾಕ್ನ ಓಪನ್ ಮಾಡಿಸಿ ಹೇಳೋ ಅಂತ ಕೇಳ್ತಾರೆ. ಆಗ ಆರ್ಪಿ, ಸಾರಿ ಅಂಜು, ನಾನು ನಿನ್ನ ಹತ್ರ ಹೇಳಿದ್ದೆಲ್ಲ ಸುಳ್ಳು, ನನಗೆ ನಿನ್ನನ್ನು ಪಡೆಯೋದಕ್ಕೆ ಯಾವ ಅರ್ಹತೆನೂ ಇಲ್ಲ, ನಾನೊಬ್ಬ ಮೋಸ್ಕಾರ, ಸಾರಿ ಅಂಜು ಅಂತ ಹೇಳ್ತಾರೆ. ಆಗ ಆರ್ಪಿ, ಏ ರಾಮ, ಯಾಕೋ ನನ್ನ ದಾರಿಗೆ ಅಡ್ಡ ಬರ್ತಿದ್ಯಾ ಅಂತ ಕೇಳ್ತಾರೆ. ಅಡ್ಡದಾರಿನಲ್ಲಿ ಹೋಗ್ತಿರೋದು ನೀನು ಫಸ್ಟು ಸರಿಯಾಗಿರೋ ಅಂತ ಹೇಳ್ತಾರೆ. ಆಗ ಆರ್ಪಿ, ನಿಮ್ಮ ಮನೆಯಲ್ಲೇ ಸರಿ ಇಲ್ಲ, ನಿಮ್ಮ ಮನೆಯಲ್ಲಿರೋರೆ ನೆಟ್ಟಗಿಲ್ಲ, ಅವರು ಸರಿಯಾಗಿರೋದಕ್ಕೆ ಕೇಳೋ ಅಂತ ಹೇಳ್ತಾರೆ. ಆಗ ಅಶೋಕ್ ಅವರು, ಏನೋ ಹೇಳ್ತಿದ್ಯಾ, ಬಾಯಿ ಬಿಗಿಡ್ದು ಮಾತಾಡು ಅಂತ ಕೇಳ್ತಾರೆ. ಆಗ ಆರ್ಪಿ, ನಾನೇನೋ ಸುಳ್ಳು ಹೇಳ್ತಿಲ್ಲ, ನಿಮ್ಮ ಮನೆಯಲ್ಲೇ ಮೋಸ್ಕರಿದ್ದಾರೆ, ನಿಮ್ಮ ಮನೆಯಲ್ಲೇ ವಂಚನೆ ಮಾಡೋರಿದ್ದಾರೆ, ಅದನ್ನು ನೋಡ್ಕೊಳ್ಳೋದು ಬಿಟ್ಟು ನನಗೆ ಹೇಳಕ್ಕೆ ಬಂದುಬಿಟ್ರಾ, ಅದನ್ನು ಸರಿ ಮಾಡ್ಕೊಳ್ರೋ ಫಸ್ಟು ನೀವು ಅಂತ ಹೇಳ್ತಾರೆ.
ಇವನು ಭಾರ್ಗವಿ ಚಿಕ್ಕಿ ಬಗ್ಗೆ ಹೇಳ್ತಾ ಇರ್ಬೋದಾ ಅಂತ ಅಶೋಕ್ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಆಗ ರಾಮು, ನೀನು ನಮ್ಮ ಮನೆಯವ್ರ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಾನು ಸುಮ್ಮನೆ ಇರೋದಿಲ್ಲ ಅಂತ ಆರ್ಪಿಗೆ ಹೊಡಿತಾ ಇರ್ತಾರೆ. ಆಗ ಅಶೋಕ್ ಅವರು, ಮಗ ಅವ್ನು ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಅದನ್ನ ಕೇಳೋಣ ತಡಿ ಅಂತ ಹೇಳಿದ್ರು ಕೂಡ ರಾಮು ಆರ್ಪಿಗೆ ಹಿಗ್ಗಮಗ ಹೊಡಿತಾನೆ ಇರ್ತಾರೆ. ಅಷ್ಟೊತ್ತಿಗೆ ಆಂಬುಲೆನ್ಸ್ ಬರುತ್ತೆ. ಆರ್ಪಿನ ಕರ್ಕೊಂಡೋಗಿ ಆಂಬುಲೆನ್ಸ್ಗೆ ಹಾಕ್ತಾರೆ. ಆರ್ಪಿನ ಆಂಬುಲೆನ್ಸ್ ಅವರು ಕರ್ಕೊಂಡು ಹೋಗ್ತಾರೆ. ಈ ಕಡೆ ಅಂಜಲಿ ಅವರು ಫೋನ್ ನೋಡಿ ಆರ್ಪಿ ಕಳಿಸಿರೋ ವಾಯ್ಸ್ ಮೆಸೇಜನ್ನು ಓದಿ, ಇವ್ರು ಯಾಕೆ ಈ ಥರ ವಾಯ್ಸ್ ಮೆಸೇಜನ್ನು ಕಳಿಸಿದ್ದಾರೆ, ಇವ್ರು ಕಳಿಸಿರೋ ಮೆಸೇಜನ್ನು ನೋಡ್ತಾ ಇದ್ರೆ ಇವ್ರು ನನಗೆ ಸಿಗಲ್ಲ ಅಂತ ಅನ್ನಿಸ್ತಾ ಇದೆ, ಇವಾಗ ನಾನು ದೇವಸ್ಥಾನಕ್ಕೆ ಹೋದ್ರೂ ಕೂಡ ಇವ್ರು ನನಗೆ ಸಿಗಲ್ಲ ಅಂತ ಅನ್ನಿಸ್ತೈತೆ ಅಂತ ಅಂದ್ಕೊಳ್ತಾ ಇರ್ತಾರೆ. ನಂತರ ಆರ್ಪಿಗೆ ಫೋನ್ ಟ್ರೈ ಮಾಡ್ತಾರೆ, ಆದರೆ ಫೋನು ಕನೆಕ್ಟ್ ಆಗೋದಿಲ್ಲ. ಅಷ್ಟೊತ್ತಿಗೆ ಪ್ರಿಯಾ ಅಮ್ಮ ಮತ್ತು ಪ್ರಿಯಾ ಇಬ್ಬರು ಕೂಡ ಬರ್ತಾರೆ. ಅಂಜು ದೇವಸ್ಥಾನಕ್ಕೆ ಹೋಗೋಣ ಅಂತ ಕೇಳಿದ್ರೆ, ಇಲ್ಲ ನಾನು ಎಲ್ಲಿಗೂ ಬರೋದಿಲ್ಲ, ಕರಿಬೇಡಿ ಅಂತ ಹೇಳ್ತಾರೆ. ಆಗ ಪ್ರಿಯಮ್ಮ ಅವರು, ಅಂಜು ನೀನೇ ತಾನೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ದು, ಇವಾಗ ನೋಡಿದ್ರೆ ಇಲ್ಲ ಅಂತ ಹೇಳ್ತಾ ಇದೆಯಾ, ಯಾಕೆ ಏನಾಯಿತು ಅಂತ ಕೇಳ್ತಾರೆ. ಆಗ ಅಂಜು, ಎಲ್ಲ ಮುಗ್ದೋದ್ಮೇಲೆ ಅಲ್ಲಿಗೆ ಹೋಗೋದೇನಕ್ಕೆ, ನನ್ನನ್ನು ಏನು ಕೇಳಬೇಡಿ, ಅದಕ್ಕೆ ನೀವು ಎಲ್ಲನೂ ಅರ್ಥ ಮಾಡ್ಕೊಳ್ತೀರಾ ಅಂತ ನಾನು ಅಂದ್ಕೊಳ್ತೀನಿ ಅಂತ ಹೇಳ್ತಾರೆ. ಆಗ ಪ್ರಿಯಾ ಅವರು, ಸರಿ ಆಯಿತು, ರಾಮ್ ಮನೆಗಾದರೂ ಶಾಸ್ತ್ರಕ್ಕೆ ಹೋಗೋಣ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಅಂಜು ಹೇಳಿದ್ಮೇಲೆ, ಸರಿ ಸೀತಂಗೆ ಹೇಳಿ ಬರ್ತೀನಿ ಅಂತ ಪ್ರಿಯಾ ಅವರು ಅಲ್ಲಿಂದ ಹೋಗ್ತಾರೆ. ಈ ಕಡೆ ಅಶೋಕ್ ಮತ್ತು ರಾಮು ಮನೆಗೆ ಬರ್ತಾ ಇರ್ತಾರೆ. ಆಗ ಅಶೋಕ್ ಅವರು, ಅಲ್ಲ ಮಗ ಅವನು ಏನು ಹೇಳ್ತಾ ಇದ್ದಾನೆ ಅದನ್ನು ಕೇಳಿಸ್ಕೊಂಡು ಆಮೇಲೆ ಬಿಡಬೇಕಿತ್ತು ಅಲ್ವಾ, ಹಾಗೆ ಬಿಟ್ಬಿಟ್ಟಲ್ಲ ಅಂತ ಹೇಳ್ತಾರೆ. ಆಗ ರಾಮು, ಅಲ್ಲ ಕಣೋ ಮಗ, ಅಂಥ ಕ್ರಿಮಿನಲ್ಲು ನಿಜ ಹೇಳ್ತಾನೆ ಅಂತ ನಿನಗೆ ಅನಿಸುತ್ತಾ, ಅವನು ಹೇಳೋದನ್ನೆಲ್ಲ ನಂಬಬೇಕಾಗಿತ್ತಾ ಅಂತ ಹೇಳ್ತಾರೆ. ಅದು ಹಂಗಲ್ಲ ಮಗ, ಅವನು ಹೇಗೆ ಜೈಲಿಂದ ಹೊರಗಡೆ ಬಂದ, ಅವನನ್ನು ಯಾರು ಬಿಡಿಸಿದ್ರು, ಅವನಿಗೆ ಯಾರು ಸಹಾಯ ಮಾಡಿದ್ರು, ಅದನ್ನಾದರೂ ನಾವು ತಿಳ್ಕೊಬೋದಿತ್ತು ಅಲ್ವಾ ಮಗ ಅಂತ ಹೇಳ್ತಾರೆ. ಆಗ ರಾಮ್ ಅವರು, ಅಲ್ಲ ಅದನ್ನು ತಿಳ್ಕೊಂಡು ನಮಗೇನಾಗಬೇಕಾಗಿದೆ, ಅವನನ್ನು ಕೇಳಿದ್ರೆ ನಮ್ಮ ತಾತನೇ ಜೈಲಿಂದ ರಿಲೀಸ್ ಮಾಡಿಸಿದ್ರು ಅಂತ ಹೇಳ್ತಾರೆ, ಅದನ್ನೆಲ್ಲ ನಾವು ನಂಬಕ್ಕಾಗುತ್ತಾ ಹೇಳೋ ಅಂತ ಹೇಳ್ತಾರೆ. ಆಗ ಅಶೋಕ್ ಅವರು, ಅವನನ್ನು ಬಿಡಿಸೋದಕ್ಕೆ ಯಾರು ಹೆಲ್ಪ್ ಮಾಡಿದ್ರು, ಅವನಿಂದ ಯಾರಿದ್ದಾರೆ, ಅದನ್ನಾದರೂ ಇನ್ವೆಸ್ಟಿಗೇಷನ್ ಮಾಡೋಣವಾ, ಅದಕ್ಕಾದರೂ ಒಪ್ಕೊಳ್ತೀಯಾ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ಭಾರ್ಗವಿ ಫೋನ್ ಮಾಡ್ತಾರೆ. ಅಪ್ಪು ಎಲ್ಲಿದೆಯಾ, ಕಂಕಣ ಶಾಸ್ತ್ರ ರಾಹುಕಾಲ ಮುಗಿಯೋಕೆ ಮುಂಚೆನೇ ಮುಗಿಬೇಕು, ಇವತ್ತು ಯಾವ ಕೆಲಸನೂ ಇಟ್ಕೋಬೇಡ ಅಂತ ನಾನು ನಿನಗೆ ಹೇಳಿದ್ದೆ ತಾನೆ, ಇಬ್ರು ಎಲ್ಲೋ ಇದ್ದೀರಾ ನೀವು ಅಂತ ಕೇಳ್ತಾರೆ. ಈ ಕಡೆ ಪ್ರಿಯಾ ಅವರು, ಸೀತಾ ನಾವಿನ್ನ ಹೋಗ್ಬಿಟ್ಟು ಬರ್ತೀವಿ, ಅಂಜು ದೇವಸ್ಥಾನಕ್ಕೆ ಹೋಗೋ ಪ್ಲಾನು ಕ್ಯಾನ್ಸಲ್ ಆಯಿತು, ರಾಮ್ ಮನೆಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ, ನೀನು ನಮಗೆ ಊಟಕ್ಕೆಲ್ಲ ಫೋರ್ಸ್ ಮಾಡೋದಕ್ಕೆ ಹೋಗಬೇಡ, ಜೊತೆಗೆ ನಿಮ್ಮ ಹುಡುಗಂಗೆ ಏನಾದರೂ ವಿಷಯನ ಹೇಳೋದಿದ್ರೆ ಹೇಳೋ, ನಾನು ಪಾರಿವಾಳ ಥರ ಸಂದೇಶನ ಕಳಿಸ್ತೀನಿ, ನಿಮ್ಮಿಬ್ಬರ ಮಧ್ಯೆ ಪಾರಿವಾಳ ಆಗ್ತೀನಿ ಅಂತ ಹೇಳ್ತಾರೆ. ಆಗ ಸೀತಾ ಅವರು, ಅಲ್ಲ ಕಡೆ ನೀನು ನನಗೇನೆ ಹಳೆ ಕಾಲದವಳು ಅಂತ ಹೇಳ್ತಾ ಇದ್ದೆ, ನೀನೇ ಹಳೆ ಕಾಲದವಳ ಥರ ಮಾತಾಡ್ತಾ ಇದೆಯಾ, ನನಗೇನಾದರೂ ಹೇಳ್ಬೇಕು ಅಂತ ಅಂದರೆ ಫೋನ್ ಇದೆ, ಅದರಲ್ಲೇ ಹೇಳ್ಕೊಳ್ತೀನಿ ಅಂತ ಹೇಳ್ತಾರೆ. ಆಗ ಪ್ರಿಯಾ ಅವರು, ಅಲ್ಲ ಕಣೆ, ಶಾಸ್ತ್ರ ಶುರುವಾದ ತಕ್ಷಣ ತುಂಬಾ ಜೋರಾಗ್ಬಿಟ್ಟಿದ್ಯಾ ಅಂತ ತಮಾಷೆ ಮಾಡ್ತಾರೆ. ಅಷ್ಟೊತ್ತಿಗೆ ಅಂಜಲಿ ಬಂದು, ಸೀತಾ ನಾನಿನ್ನ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ. ಆಗ ಸೀತಾ ಅವರು, ಸರಿ ಅಂಜು, ಯಾಕೆ ಒಂಥರ ಇದೆಯಾ, ಇನ್ನೂ ಜ್ವರ ಬಿಟ್ಟಿಲ್ವಾ ಅಂತ ಕೇಳ್ತಾರೆ. ಹಾಗೇನಿಲ್ಲ ಅತ್ತಿಗೆ ಅಂತ ಅಂಜಲಿ ಹೇಳಿದ್ರೆ, ಆಗ ಸಿಹಿ, ಅಂಜು ಅಕ್ಕ ನೀನು ದೇವಸ್ಥಾನಕ್ಕೆ ಹೋಗದೆ ಇರೋದು ನನಗೆ ತುಂಬಾ ಖುಷಿ ಆಯಿತು ಅಂತ ಹೇಳ್ತಾಳೆ. ಆಗ ಸೀತಾ ಅವರು, ನಿನಗೆ ಯಾಕೆ ಖುಷಿ ಆಯಿತು ಅಂತ ಕೇಳಿದ್ರೆ, ಹಾಗೇನಿಲ್ಲ, ಪ್ರೀ ಮತ್ತು ಅಂಜು ಅಕ್ಕ ಇಬ್ಬರು ಕೂಡ ಇಲ್ಲೇ ಇರೋಗ ಆಯ್ತಲ್ವಾ, ಅದಕ್ಕೆ ನನಗೆ ಖುಷಿ ಆಯಿತು ಅಂತ ಸುಳ್ಳು ಹೇಳ್ತಾಳೆ. ಆಗ ಪ್ರಿಯಾ ಮತ್ತು ಅಂಜು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ರಾಮು ಭಾರ್ಗವಿ ಹತ್ರ ಮಾತಾಡ್ತಾ ಇರ್ತಾರೆ. ಚಿಕ್ಕಿ ನೀವಿನ್ನ 10 ಏಳ್ಸೋದ್ರೊಳಗೆ ನಾವು ಅಲ್ಲೇನೆ ಇರ್ತೀವಿ, ಬೇಗನೆ ಬರ್ತೀವಿ ಚಿಕ್ಕಿ ಅಂತ ಹೇಳಿ ಫೋನನ್ನು ಇಡ್ತಾರೆ. ಆಗ ಅಶೋಕ್ ಅವರು ಬೇಜಾರಲ್ಲಿರೋದನ್ನ ನೋಡಿ, ಮಗ ಯಾಕೆ ಆ ರೀತಿ ಇದೆಯಾ, ನಾವು ಆ ಕ್ರಿಮಿನಲ್ ಹತ್ರ ಎಲ್ಲನೂ ತಿಳ್ಕೊಳೋದು ಬೇಡ ಅಂತ ಅಷ್ಟೇ ಹೇಳಿದ್ದು ನಾನು, ಅವನ ಹಿಂದೆ ಯಾರಿದ್ದಾರೆ, ಇದನ್ನೆಲ್ಲ ಯಾರು ಮಾಡಿಸಿದ್ರು ಅದನ್ನು ನಾವು ನಿಧಾನವಾಗಿ ತಿಳ್ಕೊಳ್ಳೋಣ, ಪ್ಲೀಸ್ ಮಗ ನೀನು ಬೇಜಾರಲ್ಲಿರಬೇಡ, ಏನಾದರೂ ಮಾತಾಡು ಅಂತ ಕೇಳ್ತಾರೆ. ಆಗ ಅಶೋಕ್ ಅವರು, ಸಾರಿ ಮಗ, ಎಲ್ಲದನ್ನು ತಿಳ್ಕೊಬೇಕು ಅನ್ನೋ ಆತ್ರದಲ್ಲಿ ಆ ರೀತಿ ಹೇಳ್ದೆ ಅಂತ ಹೇಳ್ತಾರೆ. ಆಗ ರಾಮು, ನೋಡು ಮಗ, ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ, ಸದಾಕಾಲ ಇರ್ತೀನಿ, ಅಂಜುಗೆ ಚಿಂದ ಅಂತ ಹುಡುಗ ಕೈ ಹಿಡಿತಾನೆ, ಪ್ರಾಮಿಸ್, ನೋಡ್ತಾ ಇರೋ ಮಗ ಅಂತ ಹೇಳ್ತಾರೆ. ಆಗ ಅಶೋಕ್ ಅವರು, ಮಗ ಅದೆಲ್ಲ ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ, ಇದೆಲ್ಲ ಮಾಡಿಸ್ತಾ ಇರೋದು ಭಾರ್ಗವಿ ಚಿಕ್ಕಿ ಅಂತ ಗೊತ್ತಿದ್ರು ನನಗೆ ಏನು ಮಾಡೋದಕ್ಕೆ ಆಗ್ತಾ ಇಲ್ಲ, ಅದನ್ನು ನಿನಗೆ ಹೇಳಿದ್ರು ಕೂಡ ನೀನು ಅದನ್ನು ಸುಲಭವಾಗಿ ನಂಬೋದಿಲ್ಲ ಅಂತ ನನಗೆ ಗೊತ್ತು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾರೆ. ಈ ಕಡೆ ಸೀತಾ ಅವರು, ಸಿಹಿ, ಅಂಜು ದೇವಸ್ಥಾನಕ್ಕೆ ಹೋಗಿಲ್ಲ ಅಂತ ನಿನಗೆ ಯಾಕೆ ಖುಷಿ ಆಯಿತು, ನೀನೇನಾದರೂ ಸುಳ್ಳು ಹೇಳ್ದ ಅಂತ ಕೇಳ್ತಾರೆ. ಆಗ ಸಿಹಿ, ಆರ್ಪಿ ಅಂಜಲಿ ಫೋನ್ಗೆ ಫೋನ್ ಮಾಡಿ ದೇವಸ್ಥಾನಕ್ಕೆ ಬರೋ ಕೇಳಿದ ವಿಷಯ ಎಲ್ಲನೂ ಹೇಳ್ತಾಳೆ. ಅದಾದ ನಂತರ ಈ ವಿಷಯನ ರಾಮ್ಗೆ ಹೇಳಿದ್ದು, ಪ್ರತಿಯೊಂದು ನಡೆದಿರೋದ್ರ ಬಗ್ಗೆ ಸೀತಾಗೆ ಹೇಳ್ತಾಳೆ. ಈ ಕಡೆ ಸೂರಿ ಟೈಮ್ ನೋಡ್ತಾ, ಆಲ್ರೆಡಿ ಟೈಮ್ ಆಯಿತು, ಏನಮ್ಮ ಭಾರ್ಗವಿ ಅವರಿಬ್ರು ಎಲ್ಲಿ ಹೋದ್ರು, ಇಷ್ಟೊತ್ತಾದರೂ ಬರಲೇ ಇಲ್ಲ, ಇವತ್ತು ಹೋಗ್ಬೇಕಾಗಿತ್ತಾ, ಏನಂತ ಅರ್ಜೆಂಟ್ ಕೆಲಸ ಅಂತ ಕೇಳ್ತಾರೆ. ಆಗ ಭಾರ್ಗವಿ, ಇವಾಗ ಫೋನ್ ಮಾಡಿದ್ದೆ ಮಾವಯ್ಯ, ಆಂದವೆ ಅಂತ ಹೇಳಿದ್ರು, ಅವನು ಇತ್ತೀಚೆಗೆ ನನ್ನ ಹತ್ರ ಏನು ಶೇರ್ ಮಾಡ್ಕೊಳ್ತಾ ಇಲ್ಲ ಮಾವಯ್ಯ, ಏನು ಎತ್ತ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ, ಬರ್ತಾ ಇದ್ದೀನಿ ಅಂತ ಅಷ್ಟೇ ಮಾತ್ರ ಹೇಳಿದ್ರು ಅಂತ ಹೇಳ್ತಾರೆ. ಆಗ ಸೂರಿ,
ಸರಿ ಆಯ್ತು ಅವರಿಬ್ರು ಬರ್ಲಿ ಕ್ಲಾಸ್ ತಗೊಳ್ಳೋಣ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ರಾಮ್ ಮತ್ತೆ ಅಶೋಕ್ ಇಬ್ರು ಕೂಡ ಬರ್ತಾರೆ. ಆಗ ರಾಮ್ ಮಗ ಬಟ್ ಏನಾದ್ರು ಗಲೀಜಾಗಿದ್ಯಾ ಸರಿಯಾಗಿ ನೋಡು ಅಂತ ಹೇಳ್ತಾರೆ. ಏನು ಗಲೀಜಾಗಿಲ್ಲ ಮಗ ಅಂತ ಹೇಳಿದ್ಮೇಲೆ ಸರಿ ಸರಿ ಆಯ್ತು ಬೇಗ ಹೋಗೋಣ ಬಾ ಅಂತ ರಾಮು ಅಶೋಕ್ನ ಕರ್ಕೊಂಡು ಹೋಗ್ತಾರೆ. ಆಗ ಭಾರ್ಗವಿ ಅಪ್ಪು ಎಲ್ಲೋ ಹೋಗಿದ್ರಿ ನೀವು ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ ಎಲ್ಲಿಗೆ ಹೋಗಿದ್ರಿ ಅಂತ ಕೇಳ್ತಾರೆ. ಆಗ ಸೂರ್ಯ ಅವರು ಎಲ್ಲ ಹೋಗಿದ್ರಿ ನೀವು ಏನಾಯ್ತು ಅಂತ ಕೇಳ್ತಾರೆ. ಆಗ ಭಾರ್ಗವಿ ಎವ್ರಿಥಿಂಗ್ ಈಸ್ ಓಕೆ ಅಪ್ಪು ಅಂತ ಕೇಳ್ತಾರೆ. ಆಗ ರಾಮು ಹೌದು ಅಂತ ಹೇಳಿ ತಾತ ಎವ್ರಿಥಿಂಗ್ ಈಸ್ ಓಕೆ ನಾವು ಎಲ್ಲಿಗೆ ಹೋಗಿದ್ವಿ ಏನಾಯ್ತು ಅಂತ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ನಿಧಾನವಾಗಿ ಎಲ್ಲಾನು ಹೇಳ್ತೀವಿ ತಾತ. ಮೊದ್ಲು ಶಾಸ್ತ್ರ ಮುಗಿಲಿ ಪುರೋಹಿತ್ರೆ ಎಲ್ಲಿಗೆ ಶಾಸ್ತ್ರ ನಿಲ್ಸಿದ್ರೆ ಅಲ್ಲಿಂದ ಶುರು ಮಾಡಿ ರಾಹುಕಾಲ ಮುಗಿಯೋದೊಳಗೆ ಶಾಸ್ತ್ರ ಮುಗಿಯುತ್ತಲ್ವಾ ಅಂತ ಕೇಳ್ತಾರೆ. ಆಗ ಸೂರ್ಯ ಮುಗಿಯುತ್ತೆ ಅಂತ ಹೇಳ್ತಾರೆ. ಆಗ ರಾಮ್ ಸೂರ್ಯನೇ ನೋಡ್ತಾ ಇರ್ತಾರೆ. ನಂತರ ಶಾಸ್ತ್ರನ ಶುರು ಮಾಡ್ತಾರೆ. ಭಾರ್ಗವಿಗೆ ಮಾತ್ರ ಏನೋ ನಡೆದಿದೆ ಅಂತ ಅನುಮಾನದಿಂದನೇ ಅಶೋಕ್ ಮತ್ತೆ ರಾಮ್ನ ಸಿಟ್ಟಲ್ಲಿ ನೋಡ್ತಾ ಇರ್ತಾರೆ. ಶಾಸ್ತ್ರದ ಮೊದಲಿಗೆ ಎಲ್ಲರೂ ಕುಂಕುಮನ ರಾಮ್ಗೆ ಹಚ್ಚುತ್ತಾರೆ. ಅದಾದ ನಂತರ ಅರಿಶಿಣದ ನೀರನ್ನ ಎಲ್ಲರೂ ಸೇರಿ ಮುತ್ತೈದೆಯರು ಹಾಕ್ತಾರೆ. ಅರಿಶಿಣದ ನೀರೆಲ್ಲ ಹಾಕಿದಾದ್ಮೇಲೆ ನಂತರ ಅಕ್ಷತೆಗಳನ್ನ ಹಾಕಿ ಆಶೀರ್ವಾದನ ಮಾಡ್ತಾರೆ. ಇದನ್ನೆಲ್ಲ ಸೂರಿ ಮತ್ತೆ ಮನೆಯವರೆಲ್ಲರೂ ಕೂಡ ನೋಡಿ ಸಂಭ್ರಮ ಪಡ್ತಾ ಇರ್ತಾರೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.